ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕನ್ನಡಕ್ಕೆ ಸ್ವಾಗತ. ನಾನು ವಿಜಯ್ ಜನಳ್ಳಿ. ನನ್ನ ಜೊತೆ ಡಾಕ್ಟರ್ ರಂಗನಾಥ್ ಅವರು ಇರುವಂಥದ್ದು, ಶಾಸಕರು, ಕುಣಿಗಲ್ ಕ್ಷೇತ್ರ ಶಾಸಕರು. ಈ ಸದನದಲ್ಲಿ ಕ್ಷೇತ್ರದ ಅನುದಾನ ಸಂಬಂಧಪಟ್ಟ ತಡೆ ಹಿಡಿದ್ರ ಬಗ್ಗೆ ಪ್ರಮುಖವಾಗಿ ಪ್ರಸ್ತಾಪ ಮಾಡಿದ್ರು. ಸರ್, ನೀವು ಸ್ವಪಕ್ಷೀಯ ಶಾಸಕರು, ನೀವೇ ಕೂಡ ಅನುದಾನ ವಿಚಾರ ಸಂಬಂಧಪಟ್ಟ ತಡೆ ಹಿಡಿದ್ರು. ಅದು ಅನುದಾನ ಅಲ್ಲ, ಸೊಸೈಟಿ ಎಲೆಕ್ಷನ್ಸು ಚುನಾವಣೆ ನಡೆದು ಸಹಕಾರ ಸಂಘಗಳು ಪ್ಯಾಕ್ಸ್ಗಳಾಗುತ್ತೆ. ಅದಾದಮೇಲೆ ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ಸ್ ನಡೆಯುತ್ತೆ. ಕುಣಿಗಲ್ ತಾಲೂಕಲ್ಲಿ ಇಲ್ಲಿವರೆಗೂ ಡಿ ಸಿ ಸಿ ಬ್ಯಾಂಕು ವಿಶೇಷವಾಗಿ ಆದಂಥ ತಾರತಮ್ಯಗಳು, ರೈತರಿಗೆ ಏನಾದರೂ ಸಾಲ ಸಿಗೋಂಥದ್ದಿದ್ದರೆ ಕೃಷಿ ಸಾಲಗಳೇ ನಂಬ್ಕೊಂಡಿರ್ತಾರೆ. ನೀವು ಸಹಕಾರ ಸಂಘದ ವಿಚಾರದಲ್ಲಿ ನನಗೆಲ್ಲೇ ಭಾಳ ತಾರತಮ್ಯ ಆಗಿರೋಂಥದ್ದು, ಅಸಮಾಧಾನ ಆಗಿರೋದು ಭಾಳ ದಿನದಿಂದ ಹೇಳ್ತಾನೆ ಇದ್ದೀನಿ. ಸೊ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ವಿಶೇಷವಾಗಿ ತರೋಂಥದ್ದನ್ನು ಮಾಡಿದ್ದೇನೆ. ಅದನ್ನು ಸರಿಪಡಿಸ್ತೀನಿ ಅಂತ ಹೇಳಿದ್ದಾರೆ. ಇವತ್ತೇನು ಕೃಷಿ ಸಾಲ ಸುಮಾರು ಕೋಟ್ಯಾಂತರ ರೂಪಾಯಿ ನಬಾರ್ಡಿಂದ ಬರೋಂಥ ದುಡ್ಡು, ಅದನ್ನು ಮಾನಿಟ್ರ್ ಮಾಡ್ದಲೇ ಎಲ್ಲೋ ಒಂದು ಕಡೆ ರಾಜಕೀಯ ಲಾಭಕ್ಕೆ ಬಳಸ್ಕೊಳೋಂಥದ್ದನ್ನು ಬದಲಾವಣೆ ಆಗಬೇಕು. ಒಂದು, ಎರಡನೇದು ಅಧಿಕಾರಿಗಳ ವೃಂದಗಳನ್ನು ಬದಲಾವಣೆ ಆಗಬೇಕು ಅನ್ನೋದಕ್ಕೋಸ್ಕರ ನಾನು ಮಾನ್ಯ ಮುಖ್ಯಮಂತ್ರಿಗಳ ಸಾಹೇಬ್ರಿಗೆ ಗಮನಕ್ಕೆ ತಂದಿದ್ದೇನೆ. ಅದನ್ನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಸರ್, ಕೃಷಿ ಸಾಲ ಸಂಬಂಧಪಟ್ಟ ತಾರತಮ್ಯ ಆಗ್ತಾ ಇದೆ. ಯಾವ ರೀತಿ ತಾರತಮ್ಯ ಆಗ್ತಾ ಇದೆ ಅಂತ? ಅದು ಏನಾಗುತ್ತೆ ಅಂತ ಅಂದರೆ, ನಮ್ಮಲ್ಲಿ ಡೈರೆಕ್ಟ್ರುಗಳಿದ್ದಾರೆ, ಅದಾದಮೇಲೆ ಡಿ ಸಿ ಸಿ ಅಧ್ಯಕ್ಷರಿದ್ದಾರೆ. ಅವರೆಲ್ಲ ಪರ್ಸ್ನಲ್ ಲಾಭಕ್ಕೋಸ್ಕರ ನಮ್ಮ ಡೈರೆಕ್ಟ್ರು ಎಲೆಕ್ಷನ್ ಚುನಾವಣೆ ಮಾಡ್ಕೊಂಡು ಇನ್ಯಾವ ವಿಚಾರಕ್ಕೂ ತಲೆ ಹಾಕ್ತಲೇ ರೈತರಿಗೆ ಮೋಸ ಮಾಡ್ತಾಯಿದ್ದಾರೆ. ಅದು ಸಂಘದ ದುಡ್ಡು ಎಲ್ಲಿಂದ ಬರುತ್ತೆ? ಸೆಂಟ್ರಲ್ ಗೌರ್ಮೆಂಟಿಂದ ದುಡ್ಡು ಬರುತ್ತೆ. ಸೊ ಅದು ಮಾನಿಟ್ರ್ ಮಾಡೋರು ಯಾರು? ಸೊ ಅದನ್ನು ಬದಲಾವಣೆ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಒಂದು ನನ್ನ ಕೂಗು ಅಷ್ಟೇ. ಓಕೆ, ನಬಾರ್ಡಿಂದ ಬಂದರೂ ಕೂಡ ಇವರು ಸಾಲವನ್ನು ಕೊಟ್ಟ ಸಂಬಂಧಪಟ್ಟಂತೆ ಒಂದು ಕ್ಷೇತ್ರಕ್ಕೆ ಒಂದು ರೀತಿ ಇನ್ನೊಬ್ಬರು ಗುಡಿಸ್ತಾ ಇಲ್ಲ ಅನ್ನೋದಂತ ವಾದ ಇರುವಂಥದ್ದು. ಎಲೆಕ್ಷನಿಂದ ಗೆದ್ದಿದ್ದೀನಿ ಅನ್ನೋ ಒಂದು ನೆರಳಲ್ಲಿ ಇವರು ತಾರತಮ್ಯ ಮಾಡೋಂಥ ಅದನ್ನು ನಿಲ್ಲಿಸಬೇಕು ಅನ್ನೋದಕ್ಕೋಸ್ಕರ ನಮ್ಮ ಸರ್ಕಾರ ವಿಶೇಷವಾದಂಥ ಗಮನವನ್ನು ಈ ಒಂದು ಏನು ಡಿಸ್ಟ್ರಿಬ್ಯೂಷನ್ ಆಗ್ತಿರೋಂಥ ಹಣವನ್ನು ಮಾನಿಟ್ರ್ ಮಾಡಲಿಕ್ಕೆ ಮಧ್ಯ ಪ್ರವೇಶಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಹೊಣೆ ಯಾರು, ಜವಾಬ್ದಾರಿ ನೇರವಾಗಿ ಹೇಳಿದ್ರೆ? ಇವಾಗ ನಿಮಗೆಲ್ಲ ಗೊತ್ತಿದೆ, ನಾನು ಅದನ್ನು ನಿಮ್ಮ ಮುಂದೆ ಎಲ್ಲ ಮಾತಾಡ್ಲಿಕ್ಕೆ ಹೋಗಲ್ಲ. ನನಗೆ ಇರೋಂಥ ನಮ್ಮ ಜಿಲ್ಲೆಯ ಒಂದು ಅಸಮಾಧಾನದ ವ್ಯವಸ್ಥೆ ಭಾಳಷ್ಟು ಇರೋಂಥದ್ದನ್ನು ಬದಲಾವಣೆ ಆಗಬೇಕು ಅಂತ ಅವತ್ತಿಂದ ಕೇಳ್ಕೊತಾ ಇದ್ದೀನಿ. ಇವತ್ತೂ ನಾನು ಸದನದಲ್ಲಿ ಅದನ್ನು ಪ್ರಶ್ನೆ ಹೊಳೆ ಮೂಲಕ, ಚುಕ್ಕಿ ಗುರುತಿನ ಸಂಖ್ಯೆ ಕೊಟ್ಟಿದ್ದಂಥ ಪ್ರಶ್ನೆದ ಮೂಲಕ ನಾನು ಎತ್ತಿದ್ದೇನೆ. ಅದನ್ನು ಸರಿಪಡಿಸ್ತೀನಿ ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ. ಸದ್ಯದಲ್ಲೇ ಅದನ್ನು ನಮ್ಮ ಮುಖ್ಯಮಂತ್ರಿಗಳು ಸರಿಪಡಿಸ್ತಾರೆ ಅಂತ ಭರವಸೆಯಲ್ಲಿದ್ದೇನೆ. ಹಿರಿಯ ಶಾಸಕರಲ್ಲ, ಹಿರಿಯ ಶಾಸಕರಾಗಿರುವಂಥದ್ದು ಕ್ಷೇತ್ರದಲ್ಲಿ ತಮ್ಮದೇ ಆದ ಪ್ರಭಾವ ಇದೆ. ನೀವು ಈ ಥರ ಅಂಗ್ಲಾಚ್ ಬೆಟ್ಕೊಳ್ಳುವಂಥ ಪರಿಸ್ಥಿತಿ ಯಾಕೆ ಬಂತು? ಯಾರು ಒಂದು ತಾರತಮ್ಯ ಯಾಕೆ ಮಾಡ್ತಾ ಇದ್ದಾರೆ? ಏನು ಉದ್ದೇಶ ಇದು ಒಂದೇ ಒಂದು ನಮ್ಮ ತಾಲೂಕು ಒಂದಲ್ಲ, ಇಡೀ ನಮ್ಮ ರಾಜ್ಯದಲ್ಲೇ ಆಗೋಂಥ ಒಂದು ವಿಚಾರಗಳನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇನೆ. ಅದನ್ನು ಮುಂದಿನ ದಿನಗಳಲ್ಲಿ ಸಂಘಗಳನ್ನು ಯಾವ ರೀತಿ ನಾವು ಆದಂಥ ತಾರತಮ್ಯಗಳನ್ನು ಬದಲಾವಣೆ ಮಾಡೋಕ್ಕೋಸ್ಕರ ನಾನು ಎತ್ತಿರೋಂಥ ಕೂಗು ಇದು. ಸೊ ಅದು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಅಂತ ಹೇಳ್ತಾರೆ. ರಾಜಣ್ಣವರು ಇದರಿಂದ ಇದ್ದಾರೆ ಅಂತ ಅನ್ಬೋದಾ? ತಾರತಮ್ಯ ಮಾಡೋದು ವಿಚಾರ ನಮಗೆ ಬಂದಿಲ್ವ ಅಂತ ಯಾರು ಕೂಡ ಸಹಕಾರ ಓಲ್ಡ್ ಇರುವಂಥದ್ದು, ಅವರೇ ಕೂಡ ಈಗ ಅಧ್ಯಕ್ಷ ಆಗಿರುವಂಥದ್ದು. ಯಾರ್ಯಾರು ಡಿ ಸಿ ಸಿ ಅಧ್ಯಕ್ಷರಾಗ್ತಾರೆ ಅವರೆಲ್ಲ ಮಾಡ್ತಾ ಇದ್ದಾರೆ. ಸೊ ಅದನ್ನು ಬದಲಾವಣೆಗೋಸ್ಕರ ಇವತ್ತು ಯಾವ ರೀತಿ ತಾರತಮ್ಯ ಆಗಿರೋಂಥದ್ದನ್ನು ಸರ್ಕಾರದ ಮಧ್ಯವಸ್ಥಿಕೆ ತಂದು ನನ್ನ ತಾಲೂಕಿಗೆ ಆದಂಥದ್ದು ವಿಚಾರನ ಚುನಾವಣೆ ಮೂಲಕ ಇಮ್ಯುನಿಟಿ ತಗೋತಾವ್ರೆ. ನಾವು ಚುನಾವಣೆ ಮಾಡ್ಕೊಂಡು ಗೆಲ್ತೀವಿ, ಸೊ ಅದಕ್ಕೆ ಸರ್ಕಾರ ಇಂಟರ್ವ್ಯೂನ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಕೇಳ್ಕೊತಾ ಇದ್ದೀನಿ, ಈ ತಾರತಮ್ಯ ಆಗಿರೋದು ಸರ್ಕಾರದ ದುಡ್ಡದು, ಟ್ಯಾಕ್ಸ್ ಪೇಯ್ಡ್ ಮನಿ. ನಾವು ಅದು ಮಾನಿಟ್ರ್ ಮಾಡೋಕ್ಕಾರ ಒಂದು ವ್ಯವಸ್ಥೆ ಇಡಬೇಕಲ್ಲ. ಇವಾಗ ಗುರಿ ಇದೆ ಅಂತ ಅಂತಾರೆ, ಗುರಿ ರೈತರುಗಳು ಎಲ್ಲ ಒಂದೇ ತಾನೆ, ಎಲ್ಲರಿಗೂ ಸಿಗ್ಬೇಕಾರೆ ಅಂತ ಒಂದು ಗುರಿನ ಯಾರು ಡಿಸೈಡ್ ಮಾಡೋರು? ಡಿ ಸಿ ಸಿ ಬ್ಯಾಂಕಲ್ಲಿ ಯಾರು ಗೆದ್ದಿದ್ದಾರೆ ಅವರು ಡಿಸೈಡ್ ಮಾಡ್ತಾರೆ. ಎಲ್ಲ ಒಂದು ಕಡೆ ರಾಜಕೀಯ ಲಾಭಕ್ಕೋಸ್ಕರ ಮಾಡ್ತಾಯಿದ್ದಾರೆ. ಅದು ಬದಲಾವಣೆ ಆಗಬೇಕು, ಅದಕ್ಕೋಸ್ಕರ ಮಾಡಿದ್ದೆವು. ರಂಗನಾಥ್ ಅವರ ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ರಾಜಕೀಯ ಕಾರಣಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ ಅಂತ. ಇದು ಯಾವ ದ್ವೇಷನೂ ಇಲ್ಲ ರೀ. ರೈತರಿಗೋಸ್ಕರ ನಾನು ಕೂಗು, ಎಲ್ಲ ರೈತರು, ಕರ್ನಾಟಕ ರೈತರಿಗೋಸ್ಕರ ಕೂಗು. ಅದನ್ನು ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ನಾನು ಪಕ್ಷದ ವೇದಿಕೆ ಚರ್ಚೆ ಮಾಡ್ತಿರೋದ್ರ ಬಗ್ಗೆ ಅಫ್ಕೋರ್ಸ್ ಓಕೆ, ಅದು ಪ್ರಮುಖ ವ್ಯಕ್ತಿ ಇದ್ದಾರೆ ಅಂತ ನೀವು ಹೇಳ್ತಾ ಇರ್ತೀವಿ. ನಾನು ಅದನ್ನೆಲ್ಲ ಮೀಡಿಯಾ ಮುಂದೆ ಮಾತಾಡ್ಲಿಕ್ಕೆ ಹೋಗಲ್ಲ. ಅದನ್ನು ಮುಂದಿನ ದಿನಗಳಲ್ಲಿ ನನಗೇನು ಬೇಕು, ನನಗಾದಂಥ ತಾರತಮ್ಯಗಳನ್ನು ಯಾವ ಗೋಡೆ ಮಧ್ಯಗಳು, 4 ಗೋಡೆ ಮಧ್ಯಗಳಲ್ಲಿ ಕೇಳಬೇಕು ಅಲ್ಲಿ ಕೇಳ್ತೀನಿ ನಾನು. ಇದು ರಂಗನಾಥ್ ಅವರ ಆಕ್ರೋಶ ಮಾತುಗಳು. ಒಂದು ಸಹಕಾರಿ ಬ್ಯಾಂಕ್ಗಳಲ್ಲಿ ಕೃಷಿ ಸಾಲ ಸಂಬಂಧಪಟ್ಟಂತೇನಿದೆ ಅದು ತಾರತಮ್ಯ ಆಗ್ತಾ ಇದೆ ಅಂತ ಪರೋಕ್ಷವಾಗಿ ರಾಜಣ್ಣ ಅವರ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು. ಸಂಬಂಧಪಟ್ಟಂತೆ ಯಾರ್ಯಾರು ಮಾತಾಡಬೇಕು, ಎಲ್ಲಿ ಮಾತಾಡಬೇಕು, ಮಾತಾಡ್ತೀನಿ ಅಂತ ಹೇಳೋ ಮೂಲಕ ಕಾಂಗ್ರೆಸ್ ಪಕ್ಷದ ಒಳಗಿನ ಆಂತರಿಕ ಜಗಳ ಈಗ ಮತ್ತೊಂದು ರೀತಿಯ ಹಂತಕ್ಕೆ ಬಂದಿರುವುದು.
ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.